ಮಾಡಿಕೊಂಡು ಕೊಂಡ್ರು ಕೋರ್ಮಂಗಲದಲ್ಲಿ ಅಷ್ಟು ದೂರ ಹೋಗಿ ಕಿರುಕುಳ ಕೊಟ್ಟಿದ್ದಾರೆ ಸರ್. ಒಬ್ಬರದೇನೋ ಬಂಧನ ಆಗಿದೆ ಅಂತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎನ್ನುವಂಥದ್ದನ್ನ ನಾವು ಮೊದಲ ದಿನದಿಂದನೇ ಹೇಳ್ತಾ ಇದ್ದೀವಿ. ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲರಾಗಿರುವಂಥದ್ದು, ಮಹಿಳೆಯರ ರಕ್ಷಣೆ ಇಲ್ಲದಿರುವಂಥದ್ದು, ಇವತ್ತು ಭಯೋತ್ಪಾದನಾ ಚಟುವಟಿಕೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕುಮ್ಮಕ್ ಸಿಗ್ತಾ ಇರುವಂಥದ್ದು, ದಕ್ಷಿಣ ಕನ್ನಡದ ಕೊಡಗು ಜಿಲ್ಲೆಗಳಲ್ಲಿ ನಕ್ಸಲ್ ಚಟುವಟಿಕೆ ಮತ್ತೆ ಗರಿಗೆದಿರುವಂಥದ್ದು, ಆಡು ಹಗಲೇ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ರೌಡಿಸಮಿನ ಚಟುವಟಿಕೆಗಳು ಬರ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಎನ್ನುವಂಥದ್ದಕ್ಕೆ ಒಂದು ಉದಾಹರಣೆ. ಅದರ ಇನ್ನೊಂದು ಭಾಗ ನಿನ್ನೆ ನಡೆದಂತ ಬೆಂಗಳೂರಿನ ನಗರದ ಘಟನೆ ಅಂತ ನಾನು ಅನ್ಕೊಳ್ತೇನೆ. ಕಾನೂನು ಸುವ್ಯವಸ್ಥೆಯನ್ನ ನಿಭಾವಣೆ ಮಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಆ ಅಧಿಕಾರಿಗಳು ವರ್ಗಾವಣೆ ದಂಧೆನಲ್ಲಿ ತೊಡಗಿದರೆ ವಿನ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಈ ಸರ್ಕಾರ ಗಮನವನ್ನು ಕೊಡ್ತಾ ಇಲ್ಲ. ಸರ್, ಇವತ್ತು ನಿತಿನ್ ಗಡ್ಕರಿ ಸರ್ ಹೇಳಿದ್ದಾರೆ ಚುನಾವಣಾ ಬಾಂಡ್ ವಿಚಾರದಲ್ಲಿ ನಮಗೆ ಜಾಸ್ತಿ ಬಂದಿದೆ ಅಂತ ವಿರೋಧ ಪಕ್ಷ ಹೇಳ್ತಾರೆ. ಹೌದು, ಬಂದಿದೆ. ಯಾರಿಗೆ TRP ಹೆಚ್ಚಿರುತ್ತೋ ಟಿವಿ ಚಾನೆಲ್ಗಳಿಗೆ ಆ ರೀತಿ ಅಂತ ವ್ಯಾಖ್ಯಾನ ಮಾಡಿದ್ರೆ ಏನ್ ಹೇಳ್ತಾರೆ? ಚುನಾವಣಾ ಬಾಂಡ್ಗಳನ್ನ ದೇಣಿಗೆಯನ್ನು ಕೊಡುವಂಥದ್ದು ಆಯಾ ಸಂಸ್ಥೆಗಳಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದ ಪ್ರಭಾವ, ನಮ್ಮ ಪಕ್ಷದ ಒಳ್ಳೆಯತನ, ನಮ್ಮ ಪಕ್ಷದ ಕಾರ್ಯಕರ್ತರ ಅಥವಾ ಪ್ರಮುಖರ ಸಂಪರ್ಕದ ಕಾರಣಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಈ ಹಿಂದೆನೂ ಹಣ ಕೊಡ್ತಾ ಇತ್ತು, ಈಗಲೂ ಕೂಡ ಚುನಾವಣಾ ಬಾಂಡಿನ ಮುಖಾಂತರ ಹಣ ಕೊಡ್ತಾ ಇದೆ. ಬೇರೆ ಪಾರ್ಟಿಗಳಿಗೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ, ಸಿಕ್ಕಿದೆ ನಮಗೆ ಹೆಚ್ಚು ಸಿಕ್ಕಿದೆ ಅನ್ನುವಂಥ ಕಾರಣಕ್ಕೆ ಇದ್ರ ಬಗ್ಗೆ ಆರೋಪಗಳು ಮಾಡುವಂಥದ್ದು ಸರಿಯಲ್ಲ. ಇವತ್ತು ವಿಶ್ವಾಸವನ್ನ ದಾನಿಗಳದ್ದು ಪಡ್ಕೊಂಡ್ರೆ ಅವ್ರಿಗೂ ಕೂಡ ಚುನಾವಣಾ ಬಾಂಡ್ಗಳು ಹೆಚ್ಚು ಬರೋದಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು ಸರ್.